ಒಂದಲ್ಲ ಎರಡಲ್ಲ ಬರೋಬ್ಬರಿ 18 ಗಂಟೆಗಳಿಂದ ಬಿಟ್ಟು ಬಿಟ್ಟು ಸುರಿತಾ ಇರೋ ಮಳೆ ರಾಜ್ಯ ರಾಜಧಾನಿಗೆ ಕಳೆದ 2 ದಿನಗಳಿಂದ ಜಲ ದಿಗ್ಬಂಧನ ಹಾಕಿದೆ. ಸಿಲಿಕಾನ್ ಸಿಟಿ ವಾಟರ್ ಸಿಟಿ ಆಗಿದ್ದು ಎಲ್ಲಿ ನೋಡಿದ್ರೂ ಬರೀ ನೀರೇ ಕಾಣಿಸ್ತಾ ಇದೆ. ಬೆಂಗಳೂರು ಅಕ್ಷರಶಃ ತೇಲ್ತಾ ಇದೆ. ಇನ್ನು ಇದರ ಕುರಿತಾಗಿ ನಾಳೆ ಸಿಎಂ ಸಿದ್ದರಾಮಯ್ಯ ಬೆಂಗಳೂರು ಸಿಟಿ ರೌಂಡ್ಸ್ ಮಾಡಲಿದ್ದಾರೆ. ಬೆಂಗಳೂರಲ್ಲಿ ಮಳೆ ಹಾನಿ ಭಾಗಗಳಿಗೆ ಸಿಎಂ ವಿಸಿಟ್ ಹಾಕ್ತಿದ್ದಾರೆ. ಇಡೀ ಬೆಂಗಳೂರನ್ನ ನಾಳೆ ಸಿಎಂ ಸಿದ್ದರಾಮಯ್ಯ ಸುತ್ತಲಿದ್ದಾರೆ, ಪ್ರದಕ್ಷಿಣೆ ಹಾಕಲಿದ್ದಾರೆ. ನಿನ್ನೆ ಮಳೆಯಿಂದ ಸಿಎಂ ಅವರ ಸಿಟಿ ರೌಂಡ್ಸ್ ರದ್ದಾಗಿತ್ತು, ಅದು ನಾಳೆಗೆ ಪೋಸ್ಟ್ಪೋನ್ ಆಗಿತ್ತು. ಹೀಗಾಗಿ ನಾಳೆ ಸಿಟಿ ರೌಂಡ್ಸ್ ಅನ್ನ ಸಿಎಂ ಸಿದ್ದರಾಮಯ್ಯ ಮಾಡಲಿದ್ದಾರೆ. ಕಂಪ್ಲೀಟ್ ಬೆಂಗಳೂರನ್ನ ಇವ್ರು ನಾಳೆ ವೀಕ್ಷಣೆ ಮಾಡೋದು. ಎಲ್ಲೆಲ್ಲಿ ಮಳೆಯಿಂದಾಗಿ ಯಾವ್ಯಾವ ಭಾಗ ತತ್ತರಿಸಿ ಹೋಗಿತ್ತೋ, ಎಲ್ಲಿ ಅತಿಯಾದಂಥ ಹಾನಿ ಆಗಿದೆಯೋ ಅಂಥ ಪ್ರದೇಶಗಳಿಗೆ ಹೋಗಿ ಸಿಎಂ ಸಿದ್ದರಾಮಯ್ಯ ಖುದ್ದಾಗಿ ನಾಳೆ ವೀಕ್ಷಣೆ ಮಾಡಲಿದ್ದಾರೆ. ನಿನ್ನೆ ಆಗಬೇಕಿತ್ತು, ಆದರೆ ಅತಿಯಾದ ಮಳೆಯಿಂದ ಜೊತೆಗೆ ಅವರ ಒಂದು ಕಾರಣಗಳಿಂದ ಏನು ಅಂತ ಗೊತ್ತಿಲ್ಲ, ಆದರೆ ನಿನ್ನೆ ಕ್ಯಾನ್ಸಲ್ ಆದಂಥ ಬೆಂಗಳೂರು ಪ್ರದಕ್ಷಿಣೆ ನಾಳೆಗೆ ಪೋಸ್ಟ್ಪೋನ್ ಆಗಿತ್ತು, ಅಂದರೆ ಬುಧವಾರಕ್ಕೆ. ಹೀಗಾಗಿ ನಾಳೆ ಸಿಎಂ ಸಿದ್ದರಾಮಯ್ಯ ಎಂಟೈರ್ ಬೆಂಗಳೂರಿನ ಪರಿಸ್ಥಿತಿಯನ್ನು ಅವಲೋಕಿಸಲಿದ್ದಾರೆ. HSR ಲೇಔಟ್, ಸಿಲ್ಕ್ ಬೋರ್ಡ್ ಜಂಕ್ಷನ್, ಜಯದೇವ ಜಂಕ್ಷನ್, ಎಲ್ಲೆಲ್ಲಿ ಹೆಚ್ಚಿನ ಒಂದು ಹಾನಿ ಆಗಿದೆಯೋ, ಜೊತೆಗೆ ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತ, ಜೊತೆಗೆ ಇಂಟೀರಿಯರ್ ಬೆಂಗಳೂರು ಅಂದರೆ ಬನಶಂಕರಿ, JP ನಗರ, ಈ ಎಲ್ಲ ಭಾಗದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ನಾಳೆ ರೌಂಡ್ಸ್ ಹಾಕ್ತಿದ್ದಾರೆ. ಸೊ ಅದರ ಜೊತೆಗೆ ವೆಸ್ಟರ್ನ್ ಬೆಂಗಳೂರು ಅಲ್ಲೂ ಕೂಡ ಬರ್ತಿದ್ದಾರೆ. ವಿಜಯನಗರದ ಗಾಳಿ ಆಂಜನೇಯ ದೇವಸ್ಥಾನ ಇರ್ಬೋದು, RR ನಗರ, ನಾಯಂಡಹಳ್ಳಿ. ಸೊ ಕಂಪ್ಲೀಟ್ ಆಗಿ ನಾಳೆ ಇಡೀ ದಿನ ಸಿಎಂ ಸಿದ್ದರಾಮಯ್ಯ ಬೆಂಗಳೂರು ರೌಂಡ್ಸ್ ಹಾಕ್ತಿದ್ದಾರೆ. ಸೊ ನಿನ್ನೆ ಕೇವಲ DCM DKಶಿ ಮಾತ್ರ ಮಳೆಯಿಂದ ಹಾನಿಗೊಳಗಾದಂಥ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಪರಿಸ್ಥಿತಿಯನ್ನು ಅವಲೋಕಿಸಿದ್ರು. ನಾಳೆ ಸಿಎಂ ಸಿದ್ದರಾಮಯ್ಯ ಖುದ್ದಾಗಿ ಅಧಿಕಾರಿಗಳ ತಂಡದ ಒಟ್ಟಿಗೆ ಯಾವೆಲ್ಲ ಪ್ರದೇಶದಲ್ಲಿ ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗಿತ್ತೋ ಅಥವಾ ಯಾವೆಲ್ಲ ಪ್ರದೇಶಗಳಿಗೆ ಹಾನಿಯಾಗಿತ್ತೋ, ಭಾರೀ ಪ್ರಮಾಣದ ಹಾನಿಯಾಗಿತ್ತೋ, ಜನ ಇನ್ನೂ ಕೂಡ ಆ ಮಳೆಯ ಹಾನಿಯಿಂದ ಹೊರಬರೋಕ್ಕಾಗಿಲ್ವೋ ಅಂಥ ಜಾಗಗಳಿಗೆ ಹೋಗಿ ನಾಳೆ ಸಿಎಂ ಸಿದ್ದರಾಮಯ್ಯ ಖುದ್ದಾಗಿ ವಿಸಿಟ್ ಮಾಡಿ ಪರಿಸ್ಥಿತಿಯನ್ನು ಅವಲೋಕಿಸಲಿದ್ದಾರೆ. ಡೀಟೇಲ್ಸನ್ನು ಕೊಡ್ತಾರೆ. ಇದರ ಕುರಿತಾಗಿ ನಮ್ಮ ಪ್ರತಿನಿಧಿ ಗಣಪತಿ ಹಾಗಿದ್ರೆ ಎಲ್ಲಿಂದ ಶುರುವಾಗುತ್ತೆ, ಎಲ್ಲಿಗೆ ಎಂಡ್ ಆಗುತ್ತೆ ನಾಳೆ ಸಿಎಂ ಸಿದ್ದರಾಮಯ್ಯನ ರೌಂಡ್ಸ್? ಜೊತೆಗೆ ಈ ರೌಂಡ್ಸಿಂದ ಏನಾದರೂ ನಿರೀಕ್ಷೆ ಮಾಡ್ಬೋದಾ ಬೆಂಗಳೂರಿನ ಜನತೆ? ರಾಹುಲ್, ಖಂಡಿತ ಸಿಲಿಕಾನ್ ಸಿಟಿ ಬೆಂಗಳೂರು ಈಗಾಗಲೇ ವಾಟರ್ ಸಿಟಿ ಆಗ್ತಿರುವಂತದ್ದು ನಾವು ಕೂಡ ಗಮನಿಸ್ತಾ ಇದ್ದೀವಿ. ಯಾಕಂತಂದ್ರೆ ಸಾಕಷ್ಟು ಕಡೆ ರಸ್ತೆಗಳಿರ್ಬೋದು, ಮರಗಳಿರ್ಬೋದು, ವಿದ್ಯುತ್ ಕಂಬಗಳಿರ್ಬೋದು, ಸಾಕಷ್ಟು ಹಾನಿಗಳಾಗಿರುವಂತದ್ದು. ಇದರ ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳಿಂದಲೂ ಕೂಡ ಅಧಿಕಾರಿಗಳು ಸ್ಥಳದಲ್ಲೇ ಇದು ಕೆಲಸ ಕೂಡ ಮಾಡ್ತಾ ಇರುವಂತದ್ದು. ನಿನ್ನೆ ಅಷ್ಟೇನೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಒಂದು ವಿಡಿಯೋ ಕಾನ್ಫರೆನ್ಸ್ ಸಭೆ ಕೂಡ ಕರೆದಿದ್ರು, ಅಂದ್ರೆ ಅಧಿಕಾರಿಗಳ ಜೊತೆ. ಈ ನಿಟ್ಟಿನಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ನಾಳೆ ಸಂಪೂರ್ಣವಾಗಿ ಅಂದ್ರೆ ಸಿಲಿಕಾನ್ ಸಿಟಿಯ ನಗರದ ಎಲ್ಲೆಲ್ಲಿ ಹಾನಿಗಳಾಗಿದೆ ಅಲ್ಲೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ವಿಸಿಟ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತ, ಜೊತೆಗೆ ವಿಸಿಟ್ ಕೂಡ ಮಾಡ್ತಾರೆ. ಜೊತೆಗೆ ಇಲ್ಲೂ ಕೂಡ ಅಧಿಕಾರಿಗಳ ಜೊತೆಗೂ ಹೋಗಿ ಏನಾದ್ರೂ ಕೂಡ ಹಾನಿಯಾಗಿದೆಯಾ ಒಂದಷ್ಟು ಲೆಕ್ಕಾಚಾರಗಳನ್ನ ಮಾಡಿ ನೇರವಾಗಿ ಪುನಃ ಮತ್ತೆ ಕಾವೇರಿ ನಿವಾಸದಲ್ಲಿ ಒಂದು ಸಭೆ ಕೂಡ ಕರೀತಾರೆ. ಆ ಸಭೆಯಲ್ಲಿ ಸಂಪೂರ್ಣವಾದ ಹಾನಿಯಾದಂತಹ ಪ್ರದೇಶಗಳಿಗೆ ಏನೆಲ್ಲ ಮಾಡಬೇಕು, ಜೊತೆಗೆ ಯಾವೆಲ್ಲ ಪ್ರದೇಶಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಹಾನಿಯಾಗಿದೆ, ರಾಜಕಾಲುವೆ ಇರ್ಬೋದು, ಜೊತೆಗೆ ವಿದ್ಯುತ್ ಕಂಬಗಳಿರ್ಬೋದು, ಅದೇ ಅನೇಕ ಕಡೆ ಮರಗಳು ಬಿದ್ದಿರುವಂತದ್ದು ಇರ್ಬೋದು, ಹೀಗೆ ಎಲ್ಲಾ ವಿಚಾರಗಳನ್ನ ನಾಳೆಯ ಸಭೆಯ ಕರೆದು ಒಂದಷ್ಟು ಅಧಿಕಾರಿಗಳ ಜೊತೆಗೆ ಹೆಚ್ಚಿನದಾಗಿ ಕೂಡ ಚರ್ಚೆ ಕೂಡ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು, ಪ್ರತಿ ಬಾರಿ ಮಳೆ ಬಿದ್ದಾಗಲೂ ಕೂಡ ಅಧಿಕಾರಿಗಳ ಸಭೆ ಕರೆಯುವಂತದ್ದು, ಜೊತೆಗೆ BBMP ಅಧಿಕಾರಿಗಳು ಕೂಡ ಎಷ್ಟರ ಮಟ್ಟಿಗೆ ನಿರ್ವಹಣೆ ಮಾಡ್ತಿರುವಂತದ್ದು ಕೂಡ ಸಾಕಷ್ಟು ಆರೋಪಗಳಿತ್ತು. ಈ ನಿಟ್ಟಿನಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಈ ಬಾರಿ ಸಂಪೂರ್ಣವಾಗಿ ಅಂದ್ರೆ ಸಾಕಷ್ಟು ಈ ಬೆಳಿಗ್ಗೆಯಿಂದ ಸುಮಾರು 4 ಗಂಟೆಗಳ ಕಾಲ, ಅಂದ್ರೆ ಬೆಳಿಗ್ಗೆ 11 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅವರ ಸಿಟಿ ರೌಂಡ್ಸ್ ಆರಂಭ ಆದ್ರೆ ಸಂಪೂರ್ಣವಾಗಿ ಮಧ್ಯಾಹ್ನ ಒಂದು 4 ಗಂಟೆಗಳ ಸುಮಾರಿಗೆ ಈ ಸಿಟಿ ರೌಂಡ್ಸ್ ಮುಗಿಸಿ ಪುನಃ ಗೃಹ ಕಚೇರಿ ಕೃಷ್ಣದಲ್ಲಿ ಒಂದು ಸಭೆ ಕೂಡ ಕರೀತಾರೆ. ಆ ಸಭೆಯಲ್ಲಿ ಅಧಿಕಾರಿಗಳೆಲ್ಲರೂ ಕೂಡ ಇರ್ತಾರೆ. ಜೊತೆಗೆ ಎಲ್ಲೆಲ್ಲಿ ಹಾನಿಗಳಾಗಿದೆ, ಜೊತೆಗೆ ಎಲ್ಲೆಲ್ಲಿ ಪರಿಹಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಚರ್ಚೆ ಕೂಡ ಆಗುವಂಥದ್ದು. ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರೇ ಆ ಪ್ರದೇಶಕ್ಕೆ ಹೋಗೋದ್ರಿಂದ ಒಂದಷ್ಟು ಸಮಸ್ಯೆಗಳು ಆದಷ್ಟು ಬೇಗ ಪರಿಹಾರ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಕೆಲವೊಂದ್ ಕಡೆ ಜನರು ಕೂಡ ಬಹಳಷ್ಟು ನಿರೀಕ್ಷೆಗಳಿದ್ರು. ಅಂದ್ರೆ DCM DK ಶಿವಕುಮಾರ್ ಅವರು ಈಗಲೂ ಕೂಡ ಇವತ್ತು ಕೂಡ ಒಂದಷ್ಟು ಸಿಟಿ ರೌಂಡ್ಸ್
ಮಾತನ್ನ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ನೋಡಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗೋದ್ರಿಂದ ಸಮಸ್ಯೆಗಳು ಬಗೆಹರಿತು ಅನ್ನೋದು ಕೂಡ ಸಾಕಷ್ಟು ಪ್ರಶ್ನಾತೀತವಾಗಿದೆ. ಕಾರಣ ಏನಂತಂದ್ರೆ ಕಳೆದ ಬಾರಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೋಗಿದ್ರು, ಅಲ್ಲೂ ಕೂಡ ಸಮಸ್ಯೆಗಳು ಬಗೆಹರಿದಿರ್ಲಿಲ್ಲ. ಪ್ರಮುಖವಾಗಿ ನಗರದಲ್ಲಿರುವಂತಹ ಸಮಸ್ಯೆಗಳೇನು, ರಾಜಕಾಲುವೆ ಸಮಸ್ಯೆಗಳು. ಈ ರಾಜಕಾಲುವೆಯಿಂದ ಸಾಕಷ್ಟು ಕಡೆ ನೀರುಗಳು ಮನೆಗೆ ನುಗ್ಗಿರುವಂತದ್ದು ಇರ್ಬೋದು. ಈ ಎಲ್ಲಾ ಸಮಸ್ಯೆಗಳು ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ಅಧಿಕಾರಿಗಳು ಕೂಡ ಯಾವುದೇ ಕಾರಣಕ್ಕೂ ಪರಿಹಾರ ಕಂಡುಕೊಳ್ಳಿಲ್ಲ. ಈ ನಿಟ್ಟಿನಲ್ಲಿ ನಾಳೆ ಖಡಾಖಂಡಿತವಾಗಿ ಖಡಕ್ ಸೂಚನೆ ಕೊಡುವಂತ ಸಾಧ್ಯತೆಗಳು ಇರುತ್ತೆ. ರಾಹುಲ್. ರೈಟ್ ಗಣಪತಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.